class. In our today's class, we are going to continue the lesson Whatever We Do written by Clifford Martis. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಬರೆದಿರುವಂಥ ಒಂದು ಲೆಸನ್ ವಾಟೆವರ್ ವಿ ಡೂ ಅದನ್ನು ನಾವು ಮುಂದುವರಿಸೋಣಂತ ಕಂಟಿನ್ಯೂ ಮಾಡೋಣಂತ. In our last class, we have seen that Clifford Martis, he gives importance to the language which beautifies your action, which beautifies your words. So here Clifford Martis, he says that whatever we want to do, let's try to do that work, that action, that word in a better way. So he gives examples of saying thank you. So how can we beautify our language? How can in a polite way we can say thank you for different situations? Then we come to know that he is explaining about comparison. So he says that we should not compare with others, but we should compare with ourselves. Whatever we have done last year, so we have to compare that to the present one. So this is how he says regarding comparison. Then we came to know that he is explaining an incident which has taken place in the lift. So when he comes to his class, his training class, that institute, so there he asks a question, how can that scene may be better? So there we have learned that one of the trainees, so he says that the writer must have helped those men. So that is all we have learnt in our last class. Nodri ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಬರೆದಿರುವಂಥ ಒಂದು ಪಾಠ ಏನಿದೆಯಲ್ಲ, ವಾಟ್ ಎವರ್ ವಿ ಡೂ, ಸೊ ನಾವೇನಾದರೂ ಮಾಡಲಿ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ನಾವು ನಿನ್ನೆ ನೋಡಿದ್ವಿ, ಸೊ ಅವರು ನಾವು ಯಾವುದೇ ಭಾಷೆ ಮಾತಾಡೋದಿರಲಿ ಅಥವಾ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡೋದಿರಲಿ, ಅದು ಏನು ಮಾಡಬೇಕು, ನಾವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಹೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಹಾಗಾಗಿ ಅವರು ನಮ್ಗೆ ಥ್ಯಾಂಕ್ ಯು ಯಾವ ರೀತಿಯನ್ನು ಹೇಳಬೇಕು, ಧನ್ಯವಾದಗಳನ್ನು ನಾವು ಯಾವ ರೀತಿ ಹೇಳಬೇಕು ಅದನ್ನು ಹೇಳ್ತಾರೆ. ಅದ್ರದ್ದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವರು ವೈಸ್ ಮೆನ್, ಸೊ ಬುದ್ಧಿವಂತರ ಪ್ರಕಾರ ಕಂಪ್ಯಾರಿಸನ್, ಹೋಲಿಕೆ ಅಂದರೆ ಏನು, ಹೌದಾ? ಹೋಲಿಕೆ ಅಂತಂದ್ರೆ ಬೇರೆಯವ್ರ ಜೋಡಿ ಹೋಲಿಸಿ ಜೆಲಿಸಿ ಫೀಲ್ ಮಾಡೋದಲ್ಲ. ಹೋಲಿಕೆ ಅಂತಂದ್ರೆ ನಾವು ನಮ್ಮಷ್ಟಕ್ಕೆ ನಾವು ಹೋದ ವರ್ಷ, ಹಿಂದಿನ ವರ್ಷ ನಾವೇನು ಮಾಡಿದ್ವಿ, ಈ ವರ್ಷ ನಾವೇನು ಮಾಡ್ತಾ ಇದ್ದೀವಿ, ಏನಾದರೂ ಸುಧಾರಣೆ ನಮ್ಮಲ್ಲಿ ಇದೆಯೋ ಅಥವಾ ಇಲ್ಲೋ, ಇದು ನಾವು ಕಂಪ್ಯಾರಿಸನ್ ಮಾಡಬೇಕು. ಇದಕ್ಕೆ ಕಂಪ್ಯಾರಿಸನ್ ಅಂತ ಹೇಳ್ತಾರೆ, ಬೇರೆಯವ್ರ ಜೋಡಿ ಹೋಲಿಕೆ ಮಾಡೋದು ಅಲ್ಲ ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಇನ್ನು ತದನಂತರ ಒಂದು ಇನ್ಸಿಡೆಂಟ್ ಅವ್ರು ನಮ್ಮ ಜೋಡಿ, ಒಂದು ಘಟನೆಯನ್ನು ನಮ್ಮ ಜೋಡಿ ಶೇರ್ ಮಾಡ್ಕೋತಾರೆ. ಅದೇನಂತಂದ್ರೆ ಇವರು ಲಿಫ್ಟ್ನಲ್ಲಿ ಹೋಗಬೇಕಾದ್ರೆ, ಸೊ ಆ ಲಿಫ್ಟ್ ಒಳಗೆ ಪ್ಯಾಕೆಟ್ಸ್ ಎಲ್ಲ ಇರ್ತಾವೆ, ಲಿಫ್ಟ್ ಫುಲ್ ಆಗಿರುತ್ತೆ. ಆಗ ಎರಡು ಜೆಂಟಲ್ಮೆನ್ ಏನು ಮಾಡ್ತಾರಂತಂದ್ರೆ ಆ ಲಿಫ್ಟ್ನಾಗಿರುವಂಥ ಪ್ಯಾಕೆಟ್ಸನ್ನು ಸೊ ಬೇಗನೆ ಎಷ್ಟು ಜಲ್ದಿ ಅವ್ರ ಕಡೆಲಿಂತ್ರ ಆಗುತ್ತೆ, ಸೊ ಅಷ್ಟು ಆ ಪ್ಯಾಕೆಟ್ಸನ್ನು ಹೊರಗೆ ತೆಗೆದು ಇವ್ರಿಗೆ ದಾರಿ ಮಾಡಿಕೊಡ್ತಾರೆ. ಇವರು ತಮ್ಮ ಸೆಂಟ್ರಿಗೆ ಹೋದಾಗ, ಟ್ರೈನಿಂಗ್ ಸೆಂಟ್ರ್ ಕ್ಲಾಸ್ ಎಲ್ಲಿ ತೊಗೋತಾರಲ್ಲ ಆ ಕ್ಲಾಸ್ಗೆ ಹೋದಾಗ ತನ್ನ ಟ್ರೈನೀಸ್ ಕೇಳ್ತಾರೆ, ಈ ಒಂದು ಪ್ರಸಂಗ ಏನಿದೆಯಲ್ಲ, ಈ ಒಂದು ಸಿಚುವೇಶನ್ ಅದನ್ನು ನಾವು ಇನ್ನೂ ಒಳ್ಳೆಯ ರೀತಿ ಒಳಗೆ ಹೇಗೆ ಮಾಡ್ಬೋದು ಅಂಥೇಳಿ ಕೇಳ್ತಾರೆ. ಸೊ ಹಾಗೆ ಕೇಳಿದಾಗ ಏನಾಗುತ್ತಂದ್ರೆ ಅಲ್ಲಿ ಟ್ರೈನೀಸ್ ಬೇರೆ ಬೇರೆ ಉತ್ತರವನ್ನು ಕೊಡ್ತಾರೆ. ಸೊ ಅದರೊಳಗೆ ಒಬ್ರು ಹೇಳ್ತಾರೆ, ಸೊ ಅವ್ರು ಯಾಕೆ ನಿಮ್ಗೆ ಆ ಒಳ್ಳೆಯ ರೀತಿಯಲ್ಲಿ ಮಾತಾಡಬೇಕು, ಸೊ ನೀವೇ ಏನು ಮಾಡ್ಬೋದಾಗಿತ್ತು, ಅವ್ರಿಗೆ ಹೋಗಿ ಹೆಲ್ಪ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಕೇವಲ ಮಾತಿನಲ್ಲಿ ನಮ್ಮ ಒಂದು ಬೆಟರನ್ನು ತರಬಾರ್ದು, ಒಳ್ಳೆಯ ರೀತಿಯಲ್ಲಿ ಮಾತನಾಡೋದಷ್ಟೇ ಕಲಿಬಾರ್ದು, ನಾವು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡೋದು ಕಲಿಬೇಕು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಹಾಗಾದರೆ ಇವತ್ತಿನ ಕ್ಲಾಸ್ ಒಳಗೆ ಕ್ಲಿಫೋರ್ಡ್ ಮಾರ್ಟಿಸ್ ನಮ್ಗೆ ಏನೇನು ಕಲಿಸ್ತಾರ ಅನ್ನೋದನ್ನು ನಾವು ನೋಡೋಣ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ರೈಟರ್ ಕ್ಲಿಫೋರ್ಡ್ ಮಾರ್ಟಿಸ್ he tries to teach us in our today's class. Open page number 75. You go to a shop and ask for something. Most often the shopkeeper or the salesperson reaches out to the item you want and hands it over to you. No word, nothing. Suppose he were to say just 2 words, yes sir. In posh restaurant, the waiters or the stewards do say good morning or some such things and then ask for your order. But have you noticed how the waiters behave in most of our restaurants? In spite of fact that the food and ambience are quite good, they usually come and stand near you expecting you to place the order.
Suppose they say just 2 words, yes sir. See. Now here it goes on. Here he teaches us something new. What is that newness? Let us see. You go to a shop and ask for something. Here Clifford Martis is explaining to us. So when you go to a shop, whether it may be a stationery shop or whether it may be a general store, whatever it may be, if you go to a shop, if you ask something, then what happens? Let us see. ನೋಡ್ರಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಇವತ್ತು ಹೇಳ್ತಾರೆ ನಮ್ಗೆ ಏನಂತಂದ್ರೆ, ನಾವು ಯಾವುದೋ ಒಂದು ಅಂಗಡಿಗೆ ಹೋಗಿರ್ಬೋದು, ಅದು ಜನರಲ್ ಸ್ಟೋರ್ ಆಗಿರ್ಬೋದು, ಸ್ಟೇಷನರಿ ಸ್ಟೋರ್ ಆಗಿರ್ಬೋದು, ಎಂಥದೇ ಒಂದು ಅಂಗಡಿಗೆ ಯಾವುದೋ ಒಂದು ಶಾಪಿಗೆ ಹೋದಾಗ ಏನಾಗುತ್ತಪ್ಪ ನೋಡ್ರಿ, most often the shopkeeper or the salesperson reaches out to the item you want and hands it over to you. See, what happens means there, if you go to a shop, then you give your list, whatever you want, you say to that shopkeeper, and that shopkeeper, so he collects whatever the item you want and he hand overs it to you. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ, ಒಂದು ಯಾವುದೋ ಅಂಗಡಿಗೆ ನೀವು ಹೋಗ್ತಿರಪ್ಪ, ಅಂಗಡಿಗೆ ಹೋದಾಗ ನಿಮ್ಗೆ ಏನೇನು ಸಾಮಾನು ಬೇಕಲ್ಲ ಅದ್ರದ್ದು ಲಿಸ್ಟ್ ಮಾಡಿರ್ತೀರಿ, ಆ ಲಿಸ್ಟ್ ಪ್ರಕಾರ ಇಷ್ಟು ಸಾಮಾನುಗಳನ್ನು ಕಟ್ಕೊಡ್ರಿ ಅಂತ ಹೇಳ್ತೀರಿ. ಆವಾಗ ಆ ಅಂಗಡಿದವನು ಏನು ಮಾಡ್ತಾನಂತಂದ್ರೆ ಅಷ್ಟು ಸಾಮಾನುಗಳನ್ನು ಕಟ್ಟಿ ನಿಮ್ಗೆ ಕೊಡ್ತಾರೆ. No word, nothing. Suppose he were to say just 2 words, yes sir. In posh restaurants, the waiters or the stewards do say good morning or some such things and then ask for you order. See, now he says that the shopkeepers, the salesmen who are there, whatever you want, you ask, you give your order, whatever you want, they hand over to you without saying any word. Nothing will be there, no word will be there. So this is somewhat our Clifford Martis, he doesn't like that. ನೋಡಿರಿ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರ ಪ್ರಕಾರ ಆ ಅಂಗಡಿಗೆ ಹೋದಾಗ ನೀವೇನೇ ಕೇಳಿದರೂ ಸಹಿತ ಅವ್ರು ನಿಮ್ಮ ಜೋಡಿ ಏನೂ ಮಾತಾಡಲ್ಲ, ನೀವೇನು ಕೇಳ್ತೀರ ಅದನ್ನೆಲ್ಲ ಸಾಮಾನುಗಳನ್ನು ಕಟ್ಟಿ ನಿಮ್ಗೆ ಕೊಟ್ಟು ಬಿಡ್ತಾರೆ. ಇದನ್ನು ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಅದೇ ರೀತಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಪಾಶ್ ರೆಸ್ಟೋರೆಂಟ್ಸ್ ಇನ್ ದ ಸೆನ್ಸ್ ದ ಸ್ಟ್ಯಾಂಡರ್ಡ್ ರೆಸ್ಟೋರೆಂಟ್ಸ್. ಸೊ ಇಫ್ ಯು ಮೂವ್ ಟು ದ ಸ್ಟ್ಯಾಂಡರ್ಡ್ ರೆಸ್ಟೋರೆಂಟ್ಸ್, ದೇರ್ ದ ವೇಟರ್ಸ್ or the managers of that restaurant, they come to you, they first greet you, they say good morning to you, and afterwards they ask your order. So this is how there is a difference between shop and restaurants. So he says that we have to talk in a better way. Just by saying nothing, if you hand over the things to others, it is wrong thing according to Clifford Martis. ನೋಡ್ರಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾರೆ, ಆ ಒಂದು ಅಂಗಡಿದವನು ನಿಮ್ಮ ಜೋಡಿ ಏನು ಮಾತನಾಡಲ್ಲ. ಆದರೆ ಪಾಶ್ ರೆಸ್ಟೋರೆಂಟ್ಸ್ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ರೆಸ್ಟೋರೆಂಟ್ಸ್, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗಳಲ್ಲಿ ಏನಾಗುತ್ತಂದ್ರೆ ಆ ರೆಸ್ಟೋರೆಂಟ್ಸ್ದು ವೇಟರ್ ಆಮೇಲೆ ಅಲ್ಲಿರುವಂಥ ಮ್ಯಾನೇಜರ್ ಆಗಿರ್ಬೋದು, ಅವ್ರು ಏನು ಮಾಡ್ತಾರಂತಂದ್ರೆ ನಿಮ್ಮ ಹತ್ರ ಬಂದು ನಿಮ್ಗೆ ಮೊದಲು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ, ತದನಂತರ ನಿಮ್ಮ ಆರ್ಡ್ರನ್ನು ಕೇಳ್ತಾರೆ. ಸೊ ಈ ರೀತಿ ಕೆಲವು ಮಾತುಗಳು, ಅದು ಪೊಲೈಟ್ ಇರುವಂಥ ಮಾತುಗಳು ಮಾತಾಡಬೇಕು ಅಂಥೇಳಿ ಕ್ಲಿಫೋರ್ಡ್ ಅವ್ರದ್ದು ಅಭಿಪ್ರಾಯ ಆಗಿದೆ. Now what he says, see, but have you noticed how the waiters behave in most of the restaurants? In spite of the fact that the food and ambience are quite good, they usually come and stand near you expecting you to place the order. Suppose they say just 2 words, yes sir. See, now, but have you noticed how the waiters behave in the most of our restaurants? See, in spite of the fact that the food and ambience are good. Here what happens means Clifford Martis, he is trying to say that in some restaurants they greet you, they say good morning to you, then they ask your order. But in some restaurants what they do, though their food quality is good, so though their service is good, but there also he finds some loopholes. What is that? Let us see. He says that in spite of good food quality, so they usually come and stand near you expecting to place the order. Suppose they say just 2 words, yes sir. So in some restaurants they just come to you, so they just stand in front of you and they want that you should order something. So after you order, then they just say 2 words, that is yes sir. So there they don't talk anything else. So this is how he makes difference between
some restaurants. He says that some restaurants are very good. They greet with good morning. They place the order. Whereas in some restaurants the waiter is there. So he will just come and stand in front of you to place your order. So you should order something. Afterwards his reply will be yes sir. ನೋಡ್ರಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ ಏನಂತಂದ್ರೆ ಕೆಲವು ರೆಸ್ಟೋರೆಂಟ್ಸ್ಗಳಲ್ಲಿ ನೀವು ಹೋದಾಗ ಅಲ್ಲಿಯ ಊಟ ಆಗಲಿ ಅಲ್ಲಿಯ ಸರ್ವಿಸ್ ಆಗಲಿ ಅತಿ ಒಳ್ಳೆಯದಾಗಿರುತ್ತೆ. ಸೊ ಆದರೂ ಸಹಿತ ಅಲ್ಲಿಯ ವೇಟರ್ಸ್ ಏನು ಮಾಡ್ತಾರೆ ಅಂತಂದ್ರೆ ನೀವು ಹೋದಾಗ ನಿಮ್ಮ ಕಡೆ ಬಂದು ನಿಂದಿರ್ತಾರೆ. ಸೊ ನೀವು ಆರ್ಡರ್ ಮಾಡಿದ ನಂತರ ಕೇವಲ ನಿಮ್ಮ ಜೋಡಿ ಮಾತನಾಡೋದು ಏನಂತಂದ್ರೆ ಎಸ್ ಸರ್ ಆಯ್ತು ರೀ ತೊಗೊಂಡು ಬರ್ತೀವಿ. ಸೊ ಇಷ್ಟೇ ಮಾತಾಡ್ತಾರೆ, ಎಸ್ ಸರ್ ಅಂಥೇಳಿ ಅಷ್ಟೇ ಮಾತಾಡ್ತಾರೆ. ನಿಮ್ಮ ಜೋಡಿ ಗುಡ್ ಮಾರ್ನಿಂಗ್ನೂ ಹೇಳಲ್ಲ ಅವರು, ಇನ್ನು ನಿಮ್ಗೆ ಆರ್ಡ್ರ್ ಏನಿದೆ ಅಂತಲೂ ಅವ್ರು ನಿಮ್ಗೆ ಬಂದು ಹೇಳೋದಿಲ್ಲ. ಸೊ ದಿಸ್ ಈಸ್ ಹೌ ಹಿ ಮೇಕ್ಸ್ ಡಿಫ್ರೆನ್ಸ್. ಈ ಥರ ಅವರು ಡಿಫ್ರೆನ್ಸ್ ಮಾಡ್ತಾರೆ, ವ್ಯತ್ಯಾಸವನ್ನು ಮಾಡ್ತಾರೆ. ಕೆಲವು ರೆಸ್ಟೋರೆಂಟ್ಸ್ಗಳಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ, ಅವರೇ ಆರ್ಡ್ರ್ ಏನೇನಿದೆ ಅದನ್ನೆಲ್ಲ ಓದಿ ನಿಮ್ಗೆ ಹೇಳ್ತಾರೆ. ಆದರೆ ಇನ್ನು ಕೆಲವು ರೆಸ್ಟೋರೆಂಟ್ಸ್ಗಳಲ್ಲಿ ಏನು ಮಾಡ್ತಾರೆ, ವೇಟರ್ಸ್ ಬಂದು ನಿಮ್ಮ ಮುಂದೆ ನಿಂತು ಬಿಡ್ತಾರೆ. ನೀವು ಆರ್ಡ್ರ್ ಮಾಡಿದ ನಂತರ ಕೇವಲ 2 ಮಾತು ಮಾತಾಡ್ತಾರೆ ಅವರು. ಅದೇನಂತಂದರೆ ಎಸ್ ಸರ್ ಅಂಥೇಳಿ ಮಾತನಾಡ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ವಾಟ್ಸ್ ದಟ್. Doctors treating patients can make their jobs much better if they choose to talk nicely. If they choose to talk nicely to their patients, a word here or word there. Most doctors are serious or even stern. Probably they imply that they are doing serious work. But talking nicely and reassuringly is also a part of treatment, isn't it? It is said that a couple of friendly words from the doctor or even a smile can go a long way in making the patient feel better. So here, after giving us the examples of restaurants and stores and shops, now he is coming towards doctors. How doctors behave. So here he explains what he says. Let us see. Doctors treating patients can make their job much better if they choose to talk nicely to their patients. See, so here our Clifford Martis, he is giving us example of doctors. He says that doctors can make their profession so very interesting. So if they talk nicely to their patients. ನೋಡ್ರಿ ಇಲ್ಲಿ ಇನ್ನು ಡಾಕ್ಟರ್ಸ್ ಕಡೆ ಬರ್ತಾರೆ ಕ್ಲಿಫೋರ್ಡ್ ಮಾರ್ಟಿಸ್. ಡಾಕ್ಟರ್ಸ್ ಯಾವ ರೀತಿ ಬಿಹೇವ್ ಮಾಡಬೇಕು, ಸೊ ಯಾವ ರೀತಿ ತಮ್ಮ ವೃತ್ತಿಯನ್ನು ಒಳ್ಳೆಯದು ಅಥವಾ ಬೆಟ್ರ್ ವೇ ಒಳಗೆ ನಡೆಸ್ಬೇಕು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಅವರು ತಮ್ಮ ಪೇಷಂಟ್ಸ್ಗಳು ಏನದಾರಲ್ಲ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾತನಾಡಬೇಕು, ಒಳ್ಳೆಯ ರೀತಿಯಲ್ಲಿ ಮಾತನಾಡಬೇಕು. ಹಾಗಾದರೆ ಡಾಕ್ಟರ್ಸ್ ಒಳ್ಳೆಯ ರೀತಿಯಲ್ಲಿ ಯಾವಾಗ ಮಾತಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಸೊ ಅಥವಾ ಮಾತಾಡ್ತಾರೋ ಮಾತಾಡೋದಿಲ್ಲೋ ಅನ್ನೋದನ್ನು ನಾವು ನೋಡೋಣಂತ. A word here or a word there. Most doctors are serious or even stern. See, here Clifford Martis, he says that doctors, so they speak very little. So almost time they are very silent. So just they talk one word here or there. ನೋಡ್ರಿ, ಒಂದು ಪೇಷಂಟ್ ಡಾಕ್ಟ್ರ್ ಕಡೆ ಹೋದಾಗ ಚೆಕಪ್ ಮಾಡಿಸ್ಕೋಬೇಕಂತ ಹೋದಾಗ ಏನು ಮಾಡ್ತಾರಂತಂದ್ರೆ ಡಾಕ್ಟ್ರ್ ಕೇವಲ 1-2 ಮಾತು ಮಾತಾಡ್ತಾರೆ. ಅಲ್ಲಿದ್ದು ಏನೋ 1-2 ಮಾತು ಮಾತಾಡ್ತಾರೆ ಅಷ್ಟೇ. ಆದರೆ ಕೆಲವು ಡಾಕ್ಟರ್ಸ್ ಯಾವ ರೀತಿ ಇರ್ತಾರಂತಂದ್ರೆ ಅತಿ ಗಂಭೀರವಾಗಿ ತಮ್ಮ ಕೆಲಸವನ್ನು ಮಾಡ್ತಿರ್ತಾರೆ. ಅವ್ರಿಗೆ ಡಾಕ್ಟ್ರ್ ಅಂತಂದ್ರೆ ಏನೋ ದೊಡ್ಡ ಭಾರ ಇದೇನು ಅವ್ರ ತಲೆ ಮೇಲೆ, ಕೇವಲ ಮಾತನಾಡೋಕ್ಕೆ ಸಮಯನೇ ಇಲ್ಲ ಅವ್ರ ಕಡೆ ವರ್ಕ್ ಮಾಡೋಕ್ಕೆ ಏನು ಕೆಲಸ ಇದೆ, ಕೇವಲ ಪೇಷಂಟ್ಸ್ಗಳನ್ನು ನೋಡೋದು, ಅದು ಅಷ್ಟೇ ಕೆಲಸ. ಇನ್ನು ಮಾತನಾಡಿದ್ರೆ ಅವ್ರಿಗೆ ಮತ್ತೇನೋ ಆಗುತ್ತೇನೋ ಅಂಥೇಳಿ ಕೆಲವು ಡಾಕ್ಟರ್ಸ್ ಸಾಕಷ್ಟು ಸೀರಿಯಸ್ ಆಗಿ ಇರ್ತಾರೆ, ಗಂಭೀರವಾಗಿ ಇರ್ತಾರೆ. ಸೊ ಹಿ ಸೇಸ್ ದಟ್ ಸಮ್ ಡಾಕ್ಟರ್ಸ್ ದೇ ಆರ್ ವೆರಿ ಸೀರಿಯಸ್, ಇವನ್ ದೇ ಡೋಂಟ್ ಟಾಕ್ ಎನಿಥಿಂಗ್. ಸಮ್ ವಿಲ್ ಟಾಕ್ ಒನ್ ಆರ್ ದ ಅದರ್ ವರ್ಡ್. ಕೆಲವರು 1-2 ಮಾತು ಮಾತಾಡ್ತಾರೆ, ಇನ್ನು ಕೆಲವರು ಮಾತನಾಡೋದೇ ಇಲ್ಲ, ಅವ್ರು ಕೇವಲ ಗಂಭೀರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾದರೆ ಏನು ಮಾಡ್ಬೇಕು ನೋಡ್ರಿ. Probably they imply that they are doing serious work. So he says that maybe these doctors, they think that so they are doing a serious job, that's why they are in a serious profession, that's why they may be very serious, he says. ನೋಡ್ರಿ ಇಲ್ಲಿ ಇನ್ನು
ಈ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರ ಪ್ರಕಾರ ಏನಂತಂದ್ರೆ ಡಾಕ್ಟರ್ಸ್ ಅವರು ಸೀರಿಯಸ್ ಯಾಕಾಗಿರ್ತಾರೆ ಅಂತಂದ್ರೆ ಅವರು ತಮ್ಮ ವೃತ್ತಿಯನ್ನು ತಮ್ಮ ಪ್ರೊಫೆಷನ್ನ ಸೀರಿಯಸ್ ಆಗಿದೆ ಅಂಥೇಳಿ ಅನ್ಕೊತಾರೆ, ತಮ್ಮ ಕೆಲಸನೇ ಗಾಂಭೀರ್ಯವಾಗಿದೆ ಅಂಥೇಳಿ ಅಂದ್ಕೊಂಡು ಆ ರೀತಿ ಅವರೂ ಸಹಿತ ಗಂಭೀರವಾಗಿ ಇರ್ತಾರೆ ಅಂಥೇಳಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. ಬಟ್ ಟಾಕಿಂಗ್ ನೈಸ್ಲಿ ಆ್ಯಂಡ್ ರಿಯಶ್ಯೂರಿಂಗ್ಲಿ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್, ಇಸಂಟ್ ಇಟ್? ಸಿ ಹಿಯರ್ ಕ್ಲಿಫೋರ್ಡ್ ಮಾರ್ಟಿಸ್ he gives importance to beautifying our language. So he says that treatment is not just by giving medicine, vaccine or anything else. Your scientific treatment, you can treat your patients by your polite words, by your reassuring words, by talking nicely to your patients. So he says, isn't it? Am I not saying right? So Clifford Martis asks us a question. So he says that doctors can treat a patient, so they can cure a patient just by nice words, just by reassuring words. So this is how he says here. ನೋಡ್ರಿ, ಇಲ್ಲಿ ಡಾಕ್ಟರ್ಸ್ ಬಗ್ಗೆ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ, ಅಷ್ಟು ಗಂಭೀರವಾಗಿ ಇರಬಾರ್ದು ಅವರು. ಸೊ ಅವರು ಕೆಲವೊಂದು ರಿಯಶ್ಯೂರಿಂಗ್ ಮಾತುಗಳಾಗಲಿ ಅಂದರೆ ಒಂದು ಪೇಷಂಟ್ಸ್ಗಳಿಗೆ ನೀವು ಆರಾಮಾಗ್ತೀರಿ ಈ ಥರ ಮಾತುಗಳಾಗಲಿ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಮಾತನಾಡಿದ್ರೂ ಸಹಿತ ಮಾತನಾಡೋದಕ್ಕಿಂತಲೂ ಸಹಿತ ಏನಾಗುತ್ತಲ್ಲಿ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ ಆಗುತ್ತೆ. ಕೇವಲ ಮೆಡಿಸಿನ್ ಅಥವಾ ವ್ಯಾಕ್ಸಿನ್ಗಳಲ್ಲಿಂದ್ರೆ ನಾವು ಪೇಷಂಟನ್ನು ಟ್ರೀಟ್ ಮಾಡೋದು ಅಷ್ಟೇ ಅಲ್ಲದ, ಅವ್ರು ಕ್ಯೂರ್ ಮಾಡೋದು ಅಷ್ಟೇ ಅಲ್ಲದ, ನಾವೇನು ಮಾಡ್ಬೋದು, ನಮ್ಮ ಮಾತಿನಿಂದನೂ ಸಹಿತ ಕೆಲವರಿಗೆ ಆರಾಮ ಮಾಡಬಹುದು. ಸೊ ಅಂಥ ಪೇಷಂಟ್ಸ್ನೂ ಇರ್ತಾರೆ, ಕೇವಲ ಮಾತಿನಿಂದ್ರೂ ಆರಾಮಾಗ್ಬೋದು. ಸೊ ಅಂಥ ಪೇಷಂಟ್ಸ್ಗಳಿಗೆ ನೀವು ಮಾತನಾಡೋದೇ ಸೂಕ್ತ, ಕೆಲವೊಂದು ಮಾತನಾಡ್ರಿ, ಒಳ್ಳೆಯ ರೀತಿಯಲ್ಲಿ ಮಾತನಾಡ್ರಿ ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಇಲ್ಲಿ ಹೇಳ್ತಾರೆ. Then he says, see, it is said that a couple of friendly words from the doctor or even a smile can go a long way in making the patient feel better. See, it is said that just friendly words, reassuring words from a doctor can make patient feel better. I think you all know that some people will be there, so they have a habit, they are healthy, they know everything is all right, but once they have to go and visit the doctor, unless and until they will not visit the doctor, they will not feel that they are all right, they are healthy. Just by seeing the doctor, just by visiting the doctor, so within 1 hour they will get up and they will do their work. So this is how here Clifford Martis says that even doctors, just by having a friendly relation, just by talking friendly words, they can cure the patients, then patients feel better. Otherwise what happens means, some doctors will be there, so what they do, some will be there, so they will say to you whatever the dangerous diseases are there, so they say directly to you. And if a patient, so he is not so healthy and his heart is not willing to hear that kind of a disease, then what will happen, that patient will die just by hearing the word of that disease, isn't it? So that's why he says that doctor should have a friendly relation, he should talk nicely, he should talk friendly to the patients. So this is how Clifford Martis says about the doctors. ನೋಡ್ರಿ, ಇಲ್ಲಿ ಡಾಕ್ಟರ್ಸ್ ಬಗ್ಗೆ ಕೆಲವೊಂದು ಮಾತುಗಳನ್ನು ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಅದು ಏನಂತಂದ್ರೆ, ಕೇವಲ ಮಾತನಾಡೋದೇ ಅಷ್ಟೇ ಅಲ್ಲದ, ಡಾಕ್ಟರ್ಸ್ ಪೇಷಂಟ್ಸ್ ಯಾವ ರೀತಿ ಇರ್ತಾರಂತಂದ್ರೆ ಡಾಕ್ಟರ್ಸ್ ಕಡೆ ಮಾತಾಡಲಿಕ್ಕೆ ಹೋಗ್ತಾರೆ ಅವರು. ಡಾಕ್ಟರ್ಸ್ ಏನಾದರೂ ಒಳ್ಳೆಯ ರೀತಿಯಲ್ಲಿ ಅವ್ರ ಜೋಡಿ ಮಾತನಾಡಿದ್ರು ಅಂತಂದ್ರೆ ಅಷ್ಟರೊಳಗೆ ಅವ್ರು ಆರಾಮಾಗ್ತಾರೆ. ಅವ್ರಿಗೆ ಯಾವುದೂ ಮೆಡಿಸಿನ್ ಬೇಡ, ಇನ್ನು ಬೇರೆ ಏನೂ ಬೇಡ, ಅವ್ರಿಗೆ ಜಸ್ಟ್ ಅವ್ರ ಮಾತಿನಿಂದಲೇ ಆ ಪೇಷಂಟ್ಸ್ ಆರಾಮಾಗ್ತಾರೆ. ಸೊ ಹಾಗಾಗಿ ಡಾಕ್ಟರ್ಸ್ ಒಂದು ಒಳ್ಳೆಯ ರೀತಿಯಲ್ಲಿ ಪೇಷಂಟ್ಸ್ ಜೋಡಿ ಮಾತನಾಡಬೇಕು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಏನಂತಂದ್ರೆ ನೀವು ನೋಡಿರ್ಬೋದು, ಸೊ ನಿಮ್ಮ ಫ್ಯಾಮ್ಲಿ ಒಳಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇನ್ನು ಬೇರೆ ಯಾರೋ ಇರ್ಬೋದು, ಏನಂತಂದ್ರೆ ಆರಾಮಾಗಿಯೇ ಇರ್ತಾರೆ, ಜಸ್ಟ್ ಏನೋ ಮೈನರ್ ಇರುತ್ತೆ ಅವ್ರಿಗೆ, ಹೌದಾ, ತಲೆನೋವು ಆಗಲಿ ಸ್ಟಮಕ್ ಪೇನ್ ಆಗಲಿ ಮೈನರ್ ಇರುತ್ತೆ.
ಅಥವಾ ಇರೋದೇ ಇಲ್ಲ. ಆದರೆ ಅವ್ರ ಮೈಂಡ್ ಸೆಟ್ ಏನಿರುತ್ತಂದ್ರೆ ಒಮ್ಮೆ ನಾ ಡಾಕ್ಟ್ರ್ ಕಡೆ ಹೋಗಿ ಬರಬೇಕಪ್ಪ. ಸೊ ಡಾಕ್ಟ್ರ್ ಕಡೆ ಹೋದ್ರೆ ನಾನು ಆರಾಮಾಗ್ತೀನಿ, ಆ ಡಾಕ್ಟ್ರ್ ಒಂದು ಮೆಡಿಸಿನ್ ಕೊಟ್ಟರೆ ಸಾಕು ನಾ ಆರಾಮಾಗ್ತೀನಿ, ಅಥವಾ ಬೇರೆ ಡಾಕ್ಟ್ರ್ ಕಡೆ ಇವ್ರಿಗೆ ತೋರಿಸಿದ್ರೆ ಆರಾಮಾಗೋದಿಲ್ಲ. ಸೊ ಈ ರೀತಿ ಮೈಂಡ್ ಸೆಟ್ ಇರುತ್ತೆ ಕೆಲವು ಪೇಷಂಟ್ಸ್ಗಳಿಗೆ. ಅವರು ಅದೇ ಡಾಕ್ಟ್ರ್ ಕಡೆ ಹೋಗಿ ಬಂದ್ರೆ ಅಂತಂದ್ರೆ ವಿತಿನ್ ಒಂದು ತಾಸು ಒಳಗೆ ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವರು ಆರಾಮಿರಲಿಲ್ಲೇ ಏನೋ, ಸೊ ಆರಾಮಾಗಿಬಿಟ್ಟಾರಲ್ಪ, ಕೇವಲ ಹೇಳ್ತಾರೆ ನೋಡ್ರಿ ಡಾಕ್ಟ್ರ್ ಕಡೆ ಹೋಗಿ ಬಂದ್ರಿ ಈಗ ಆರಾಮಾಗ್ತಾರೆ ಬಿಡೋರು. ಸೊ ಆ ರೀತಿ ಕೆಲವೊಂದು ಡಾಕ್ಟರ್ಸ್ ಕೆಲಸ ಮಾಡಬೇಕು. ಕೆಲವೊಂದು ಪೇಷಂಟ್ಸ್ ಯಾವ ರೀತಿ ಇರ್ತಾರಂತಂದ್ರೆ ಕೇವಲ ಡಾಕ್ಟ್ರಿಗೆ ಮೀಟಾಗಿ ಬಂದರೆ ಸಾಕು ಆರಾಮಾಗಿಬಿಡ್ತಾರೆ. ಸೊ ಇಲ್ಲಿ ಅದೇ ರೀತಿ ಕ್ಲಿಫೋರ್ಡ್ ಮಾರ್ಟಿಸ್ನೂ ಸಹಿತ ಹೇಳ್ತಾರೆ, ಒಳ್ಳೆಯ ಮಾತುಗಳಲ್ಲಿಂತ ನಾವೇನು ಮಾಡ್ಬೋದು, ಡಾಕ್ಟರ್ಸ್ ಆದವರು ಸೊ ಅವರು ಪೇಷಂಟ್ಸ್ಗಳನ್ನು ಕ್ಯೂರ್ ಮಾಡ್ಬೋದು, ಅವ್ರ ಡಿಸೀಸ್ಗಳನ್ನು ಕ್ಯೂರ್ ಮಾಡ್ಬೋದು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ದೆನ್ ವಾಟ್ ಈಸ್ ನೆಕ್ಸ್ಟ್, ಲೆಟ್ ಅಸ್ ಸಿ. On a certain occasion, I hailed an auto rickshaw and said, "City Hospital." The auto man did not look at me, but simply down the meter. See, on a certain occasion, what I did, I called the auto rickshaw and I said, "City Hospital." So then that auto rickshaw, so that man, he came and he did not look at that ಕ್ಲಿಫೋರ್ಡ್ ಮಾರ್ಟಿಸ್ ಆ್ಯಂಡ್ ಹಿ ಜಸ್ಟ್ ಡೌನ್ ದ ಮೀಟರ್. ಇಲ್ಲಿ ನೋಡ್ರಿ ಮತ್ತೊಮ್ಮೆ ನಮ್ಮ ಕ್ಲಿಫೋರ್ಡ್ ಮಾರ್ಟಿಸಿಗೆ ಏನೋ ಬೇಜಾರಾಗುತ್ತೆ. ಇವ್ರು ಹೇಳ್ತಾರೆ, ಒಂದು ದಿನ ಒಮ್ಮೆ ಏನಾಯ್ತಂದ್ರೆ ನಾನು ಎಲ್ಲಿಗೂ ಹೋಗಬೇಕಾಗಿತ್ತು, ಆಟೋ ರಿಕ್ಷಾ ಸ್ಟ್ಯಾಂಡ್ ಕಡೆ ಇದ್ನೆ ನಾನು. ಸೊ ಒಂದು ಆಟೋ ರಿಕ್ಷಾ ಕೈಗೆ ಮಾಡಿ ಅವನನ್ನು ಕರೆದ್ನೆ. ಆಟೋ ರಿಕ್ಷಾ ಆಟೋ ಡ್ರೈವರ್ ಏನಿದಾನಲ್ಲ ಅವನಿಗೆ ನಾನು ಸಿಟಿ ಹಾಸ್ಪಿಟಲ್ ಅಂಥೇಳಿ ಹೇಳಿದೆ. ಆವಾಗ ಆ ಒಂದು ಆಟೋ ಡ್ರೈವರ್ ನನ್ನ ಕಡೆ ನೋಡಲೇನೂ ಇಲ್ಲ, ನನ್ನ ಜೋಡಿ ಮಾತನಾಡಲೇನೂ ಇಲ್ಲ, ಕೇವಲ ಏನು ಮಾಡ್ತಾನವ ತನ್ನ ಆಟೋದ ಮೀಟ್ರನ್ನು ಡೌನ್ ಮಾಡ್ತಾನವ. Then what happens? Well, it was a clear indication that he was willing to take me to my destination. See, so he metered down, so it shows that auto rickshaw man, so he is ready to take me to the destination. ನೋಡ್ರಿ ಅವ ಏನು ಮೀಟರನ್ನು ಡೌನ್ ಮಾಡ್ತಾನಲ್ಲ ಆಟೋ ಡ್ರೈವರ್, ಸೊ ಅವ ಏನು ನನಗೇನು ಗೊತ್ತಾಗುತ್ತಲ್ಲಿ, ಸೊ ಅವನು ರೆಡಿ ಇದ್ದಾನೆ, ನಾನು ಎಲ್ಲಿ ಹೋಗ್ಬೇಕಂತದೀನಿ ಅಲ್ಲಿಗೆ ನನಗೆ ಕರ್ಕೊಂಡು ಹೋಗಾಕ, ನನ್ನ ಡೆಸ್ಟಿನೇಷನ್ ಏನದ ಹಾಸ್ಪಿಟಲ್ ರೀಚ್ ಮಾಡೋದು, ಆ ಹಾಸ್ಪಿಟಲ್ ಕಡೆ ಕರ್ಕೊಂಡು ಹೋಗಾಕ ಇವನು ಈಗ ರೆಡಿ ಇದ್ದಾನೆ. ಆದ್ರೆ ಏನಾಗುತ್ತೆ ನೋಡ್ರಿ, ಬಟ್ ವುಡಂಟ್ ಇಟ್ ಹ್ಯಾವ್ ಬೀನ್ ಮಚ್ ಬೆಟರ್ ಇಫ್ ಹಿ ಸೇಡ್ ಎಸ್ ಸರ್ ಪ್ಲೀಸ್ ಗೆಟ್ ಇನ್ ಆರ್ ಸಿಂಪ್ಲಿ ಸೇಡ್ ಕಮ್. See, even that Clifford Martis, he has a problem with that auto rickshaw. So he says that auto rickshaw man, he says that he didn't talk anything, just he metered down. So he didn't look at me. So he says that auto rickshaw man, he would have said to me, please get in, or he would have said that yes sir, or he would have said come in. So it's like a rude to me, he says. So this is the experience of Clifford Martis. According to Clifford Martis, it is explained here. He says his views, his perception regarding the language, use of language. ನೋಡ್ರಿ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರ ಪ್ರಕಾರ ಈ ಎಲ್ಲ ವಿಚಾರಗಳೇನದಾವಲ್ಲ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರದ್ದು, ಅವ್ರು ಹೇಳ್ತಾರೆ ಏನಂತಂದ್ರೆ ಆ ಆಟೋ ರಿಕ್ಷಾ ಡ್ರೈವರ್ ಏನಿದಾನಲ್ಲ ಕೇವಲ ಮೀಟರನ್ನು ಡೌನ್ ಮಾಡಿ ನನ್ನ ಕಡೆ ನೋಡಲೇನೂ ಇಲ್ಲ, ಏನಿಲ್ಲ, ರೆಡಿ ಆಗಿಬಿಟ್ಟು ನಾ ಎಲ್ಲಿಗೆ ಹೋಗ್ಬೇಕಂತ ಇದ್ದೀನಿ ಅಲ್ಲಿಗೆ ಕರ್ಕೊಂಡು ಹೋಗಾಕ. ಅದರ ಬದಲಿ ಆ ಆಟೋ ರಿಕ್ಷಾ ಮೇನ್ ಏನು ಮಾಡಬೇಕಾಗಿತ್ತು, ನನ್ನ ಕಡೆ ನೋಡಿ ಎಸ್ ಸರ್ ಅಂತಾರೆ ಹೇಳಬೇಕಾಗಿತ್ತು, ಇಲ್ಲಂತಂದ್ರೆ ಪ್ಲೀಸ್ ಗೆಟ್ ಇನ್ ಅಂತಾರೆ ಹೇಳಬೇಕಾಗಿತ್ತು, ಇಲ್ಲಾಂದ್ರೆ ಕಮ್ ಅಂತಾರೆ ಹೇಳಬೇಕಾಗಿತ್ತು. ಇವು ಏನೂ ವರ್ಡ್ ಯೂಸ್ ಮಾಡಲಾರ್ದು ಸುಮ್ಮನೆ ಹಾಗೆ ಆಟೋವನ್ನು ಚಲಾಯಿಸ್ಕೊಂಡು ಬಂದನಲ್ಲಪ್ಪ ಇವು, ಇದು ಒಂದು ನನಗೆ ಎಲ್ಲೋ ರೂಢ್ ಇದ್ದಾನೆ ಅಂತಂತ ಅನ್ನಿಸ್ತು. ಈ ರೀತಿ ನಾವು ಭಾಷೆಯನ್ನು ಉಪಯೋಗ ಮಾಡಬೇಕು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. The least he could have done was to make a gesture with his face or hand. See, so it's according to Clifford Martis that he says that at least that auto rickshaw man, he had made some gestures, or even he had made some gesture with his face or with his hands. ನೋಡ್ರಿ ಏನಿಲ್ಲಪ್ಪ ಮಾತನಾಡಬೇಡ ನೀನು, ಆದರೆ ಕೈಗಳಲ್ಲಿಂದ್ರೆ ಅಥವಾ ನಿನ್ನ ಫೇಸ್ಲಿಂದ್ರೆ ಒಂದೇನಾದ್ರೂ ಜೆಸ್ಚರ್ ಕೊಡಬೇಕಾಗಿತ್ತು, ಯಾವುದಾದ್ರೂ ಒಂದು ಸೊನ್ನೆಯನ್ನು ಮಾಡಬೇಕಾಗಿತ್ತು, ಒಳಗೆ ಬರ್ರಿ ಅಂತಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನೂ ಮಾಡಲಿಲ್ಲ, ನನ್ನ ಕಡೆ ನೋಡಲೇನೂ ಇಲ್ಲ, ಕೇವಲ ಮೀಟ್ರನ್ನು ಡೌನ್ ಮಾಡಿದ್ನಲ್ಲಪ್ಪ, ಇದು ನನಗೆ ಸರಿ ಅನ್ನಿಸ್ಲಿಲ್ಲ ಅಂಥೇಳಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ.
I did mention the point to him and to my good luck he agreed with me. See, now I in the sense Clifford Martis. So Clifford Martis, he said whatever he had felt to that auto rickshaw man, auto rickshaw driver. He said that you would have said like this, please come in. So you would have said, please get in, come, yes sir. So or even you would have shown your gestures, but you didn't. So he says that you would have done this. Then hopefully by luck that auto rickshaw man he agreed it. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ನಮ್ಮ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ತಮ್ಮಲ್ಲೇ ಆ ಎಲ್ಲ ಮಾತುಗಳನ್ನು ಇಡ್ಲಾರ್ದು ಏನು ಮಾಡ್ತಾರಂತಂದ್ರೆ ಆ ತಮ್ಮ ಮನಸ್ಸೊಳಗಿರುವಂಥ ಭಾವನೆಯನ್ನು ಆ ಒಂದು ಆಟೋ ರಿಕ್ಷಾ ಮ್ಯಾನ್ ಏನಿದಾನಲ್ಲ ಡ್ರೈವರ್ ಅವ್ರ ಮುಂದೆ ವ್ಯಕ್ತಪಡಿಸ್ತಾರೆ, ಹೇಳ್ತಾರೆ ಈ ರೀತಿ ನೀವು ಕೇವಲ ಮೀಟರ್ ಡೌನ್ ಮಾಡಿದ್ರಲ್ಲ ಅದು ನನಗೆ ಸರಿ ಅನಿಸ್ಲಿಲ್ಲ, ನೀವು ಒಂದೆರಡು ಮಾತನಾಡ್ಬೋದಿತ್ತಲ್ಲ, ಕಮ್ಮಿ ನಂತರ ಹೇಳ್ಬೋದಾಗಿತ್ತು ಅಥವಾ ಎಸ್ ಸರ್ ಅಂತಾರೆ ಹೇಳಬೇಕಾಗಿತ್ತು, ಇಲ್ಲಾಂದ್ರೆ ಪ್ಲೀಸ್ ಗೆಟ್ ಇನ್ ಅಂತಾರೆ ಹೇಳಬೇಕಾಗಿತ್ತು. ಇದು ಏನೂ ಇಲ್ಲಂದ್ರೂ ಸಹಿತ ನಿಮ್ಮ ಫೇಸ್ಲಿಂತ್ರ ನಿಮ್ಮ ಕೈಗಳಲ್ಲಿಂತ್ರ ಒಳಗೆ ಬನ್ನಿ ಅಂಥೇಳಿ ಸೊನ್ನೆಯನ್ನು ಮಾಡ್ಬೋದಾಗಿತ್ತಲ್ಲ ಅಂಥೇಳಿ ಈ ಕ್ಲಿಫೋರ್ಡ್ ಮಾರ್ಟಿಸ್ ಆಟೋ ರಿಕ್ಷಾ ಡ್ರೈವರ್ಗೆ ಹೇಳ್ತಾರೆ. ಹೇಳಿದಾಗ ಆ ಆಟೋ ರಿಕ್ಷಾ ಡ್ರೈವರ್ ಸೊ ಇವ್ರ ಲಕ್ ಹೌದಾ, ಹಾಂ ಹೌದ್ರಿ ಸರಿ ಇದೆ, ನಾ ಇನ್ನು ಮುಂದೆ ಅದೇ ರೀತಿ ಮಾಡ್ತೀನಿ ಅಂಥೇಳಿ ಆ ಮಾತಿಗೆ ಒಪ್ತಾರೆ. ಬಟ್ so what if that auto rickshaw man had not agreed with that person, not agreed with that Clifford Martis? The consequence will be different. ಇಲ್ಲಿ ನೋಡಿರಿ ಏನಾಗುತ್ತಂದ್ರೆ ಯಾವುದೋ ಒಂದು ಗುಡ್ ಲಕ್ ಅಂತ ಹೇಳ್ಬೋದು, ಆ ಆಟೋ ರಿಕ್ಷಾ ಡ್ರೈವರ್ ಏನಿದ್ದಾನೆ ಒಪ್ಪಿದ್ದಾನೆ, ಆದ್ರೆ ಬೈ ಚಾನ್ಸ್ ಏನಾದ್ರೆ ಆ ಆಟೋ ರಿಕ್ಷಾ ಮ್ಯಾನ್ ನೀನು ಹೇಳ್ತಾ ಇದ್ದಿ, ನಮ್ಮ ಕೆಲಸ ಮಾಡೋಕ್ಕೆ ಫುರ್ಸತ್ತಿಲ್ಲ, ಇನ್ನು ನಿಮ್ಮ ಜೋಡಿ ಮಾತನಾಡಬೇಕಾ ಅಂಥೇಳಿ ಯಾವುದೋ ಒಂದು ಹಿಂತಿರುಗಿ ಬಿದ್ದಿದ್ರೆ ಈ ಕ್ಲಿಫೋರ್ಡ್ ಮಾರ್ಟಿಸ್ ಅವರ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ಒಂದು ವಿಚಾರ. ನಾವು ಲೆಟ್ ಅಸ್ ಸಿ ವಾಟ್ ಹಿ ಸೇಸ್. ಆನ್ another occasion I called an auto and said Central Market. See, once again he is giving another incident. So he is giving us example of another auto rickshaw. Once he called a auto rickshaw and he asked to Central Market. ನೋಡ್ರಿ ಮತ್ತೊಂದು ಆಟೋ ರಿಕ್ಷಾದ ಘಟನೆಯನ್ನು ಇಲ್ಲಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಜೋಡಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳ್ತಾರೆ, ಒಂದು ದಿನ ನಾನು ಒಂದು ಆಟೋ ರಿಕ್ಷಾನ ಕರೆದೆ, ನಾನು ಸೆಂಟ್ರಲ್ ಮಾರ್ಕೆಟ್ ಅಂಥೇಳಿ ಹೇಳಿದ್ನೆ. ಅವಾಗ ಏನಾಗುತ್ತೆ ನೋಡ್ರಿ, he said sorry sir, it's time for me to hand over the auto. See, now that man, he said, that auto rickshaw driver, he said sorry sir, it's time for me to hand over my rickshaw to its owner. ನೋಡ್ರಿ ಇಲ್ಲಿ ಆ ಒಂದು ಆಟೋ ರಿಕ್ಷಾ ಡ್ರೈವರ್ಗೆ ಏನು ಕರೆದಿರ್ತಾರಲ್ಲ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗಾಕ ಅಂಥೇಳಿ ಆ ಆಟೋ ರಿಕ್ಷಾದ ಡ್ರೈವರ್ ಬರ್ತಾರೆ, ಬಂದು ಕ್ಷಮೆಯನ್ನು ಕೇಳ್ತಾರೆ, ಸಾರಿ ಅಂತ ಹೇಳ್ತಾರೆ, ಸಾರಿ ನಾನು ಈ ಆಟೋವನ್ನು ಅದ್ರದ್ದು ಓನರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ನನ್ನ ಟೈಮ್ ಮುಗಿತಿನ್ನು ಅವ್ರಿಗಿದು ಕೊಡಬೇಕಾಗಿದೆ ಅಂಥೇಳಿ ಕ್ಷಮೆಯನ್ನು ಕೇಳ್ತಾರೆ. And so saying he hailed another auto rickshaw and asked, Guru, Central Market. See, then what happens means, so he asked sorry to the Clifford Martis and now he called another auto rickshaw and he said Guru, Central Market. ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಆ ಆಟೋ ರಿಕ್ಷಾದವನು ಆ ಆಟೋ ರಿಕ್ಷಾ ಡ್ರೈವರ್ ಕ್ಷಮೆಯನ್ನು ಕೇಳ್ತಾನೆ, ಕೇಳಿ ಇನ್ನು ಅಲ್ಲಿ ಆಟೋ ರಿಕ್ಷಾ ಪಾಸ್ ಆಗ್ತಾ ಇರುತ್ತೆ, ಅದಕ್ಕೆ ಕೈ ಮಾಡಿ ಕಾಲ್ ಮಾಡ್ತಾನೆ, ಕರೀತಾನೆ, ಗುರು ಸೆಂಟ್ರಲ್ ಮಾರ್ಕೆಟ್ ಅಂಥೇಳಿ ಹೇಳ್ತಾನೆ. ಸೆಂಟ್ರಲ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀಯಾ ಅಂತ ಪ್ರಶ್ನೆ ಕೇಳಿದ ಹಾಗೆ, ಗುರು ಸೆಂಟ್ರಲ್ ಮಾರ್ಕೆಟ್ ಅಂತಂದು ಇನ್ನು ಏನಾಗುತ್ತೆ ನೋಡ್ರಿ. ದಟ್ ಮ್ಯಾನ್ ಅಗ್ರೀಡ್ ಆ್ಯಂಡ್ ಐ ಗಾಟ್ ಇನ್. ಸಿ, and that auto rickshaw driver, he agreed and this Clifford Martis, he get into that auto rickshaw. ಇನ್ನು ಆ ಮನುಷ್ಯ ಅದನ್ನು ಒಪ್ಪಿದ ನಂತರ ಈ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಆ ಆಟೋನ ಹತ್ತುತ್ತಾರೆ. ದಿಸ್ ಶೋಸ್ ದಟ್ ವಿ ಕ್ಯಾನ್ ಸೇ ನೋ ಆಲ್ಸೋ ಇನ್ ದ ಮೋಸ್ಟ್ ಪ್ಲೀಸೆಂಟ್ ವೇ. ಸಿ, ದಟ್ auto rickshaw man, he asked sorry, and here our Clifford Martis, he liked the words whatever had spoken by that auto rickshaw man. He says that we can say no to a person in a pleasant way, in pleasing way. ನೋಡ್ರಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರಿಗೆ ಸಾರಿ ಅಂತ ಕೇಳಿ ನಾನಿನ್ನು ಆ ಕ್ಷಮೆಯನ್ನು ಕೇಳ್ತೀನಿ ರೀ, ನನ್ನ ಆಟೋ ಹ್ಯಾಂಡ್ ಓವರ್ ಮಾಡುವಂಥ ಸಮಯ ಬಂದಿದೆ ಅಂಥೇಳಿ ಏನು ಹೇಳ್ತಾರಲ್ಲ ಆ ಒಂದು ವಾಕ್ಯ ಇವ್ರಿಗೆ ಅತಿ ಅದು ಇಷ್ಟ ಆಗಿಬಿಡುತ್ತೆ. ಇವ್ರು ಹೇಳ್ತಾರೆ, ನಾವು ಬೇರೆಯವ್ರನ್ನೂ ನೋ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು, ಮಾಡುವುದಿಲ್ಲ ಅಂತಲೂ ಹೇಳ್ಬೋದು,
ಹೇಳ್ಬೋದು, ಕರ್ಕೊಂಡು ಹೋಗೋದಿಲ್ಲ ಅಂತಲೂ ಹೇಳ್ಬೋದು. ಆ ನೋ ಅಂತ ಏನಿದೆಯಲ್ಲ ಅದು ನಾವು ಅತಿ ಪ್ರಿಯವಾಗಿರುವಂಥ ಒಂದು ವಾಕ್ಯವನ್ನು ಯೂಸ್ ಮಾಡಿ ಹೇಳ್ಬೋದು. ಆ ವಾಕ್ಯವನ್ನು ಕೇಳಿದಾಗ ನಮಗೆ ಸಂತೋಷನೂ ಆಗಿರಬೇಕು, ಮನಸ್ಸಿಗೆ ನೋವು ಆಗಿರಬಾರ್ದು. ಅಂಥ ಒಂದು ವಾಕ್ಯವನ್ನು ಹೇಳಾಕ ನಮ್ಮ ಕಡೆ ಆ ಚಾಣಕ್ಯ ಇರಬೇಕು, ಆ ಜಾಣತನ ಇರಬೇಕು ಅಂಥೇಳಿ ಇಲ್ಲಿ ಕವಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಹೇಳ್ತಾರೆ. ಸಿ he is very delighted to hear that pleasant word from that auto rickshaw man, and he likes that how he helped to that Clifford Martis. Now let us see what is there next for us. Even very ordinary thing like giving alms to a beggar can be done in a better way. See, now he moves to giving alms to a beggar. Clifford Martis says that so even giving charity, even giving alms to a beggar, it can be done in a better way. ನೋಡ್ರಿ, ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರಂತಂದ್ರೆ ಆ ಭಿಕ್ಷೆಯನ್ನು ಕೊಡೋದು ಸಹಿತ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು, ಸರಿಯಾದ ರೀತಿಯಲ್ಲಿ ಮಾಡ್ಬೋದು. ಹಾಗಾದರೆ ಭಿಕ್ಷೆ ಬೇಡಕ್ಕೆ ಬಂದಿರುವಂಥ ಭಿಕ್ಷುಕರನ್ನು ನಾವು ಯಾವ ರೀತಿ ಭಿಕ್ಷೆಯನ್ನು ಕೊಡಬೇಕು ಅದನ್ನು ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ. ಹಿಯರ್ ಟೇಕ್ ದಿಸ್, ವಿ ಕ್ಯಾನ್ ಸೇ ನೈಸ್ಲಿ and with some feelings. See, he says that when someone begs something, then we can say here, take it, take this in a better way with the feeling. ನೋಡ್ರಿ, ಇದನ್ನು ತಗೋರಿ ಅಂಥೇಳಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕವಾಗಿ ಅದನ್ನು ನಾವು ಹೇಳ್ಬೋದು, ಕೊಡಬಹುದು ಭಿಕ್ಷೆಯನ್ನು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. ವಾಟ್ ಡು ಮೋಸ್ಟ್ ಪೀಪಲ್ ಡೂ? ದೇ ರಿಫ್ಯೂಸ್ ಟು ಲುಕ್ ಎಟ್ ದ ಬೆಗ್ಗರ್. ಸಿ, he says that what the most people do, they refuse to have a look over that beggar, they ignore that beggar. ಕೆಲವರು ಏನು ಮಾಡ್ತಾರಂತಂದ್ರೆ ಭಿಕ್ಷುಕರು ಬಂದಾರಂತಂದ್ರೆ ಅವ್ರ ಕಡೆ ನೋಡೋದೂ ಇಲ್ಲ, ಸೊ ಅವರನ್ನು ತಿರಸ್ಕರಿಸ್ತಾರ ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವ್ರು ಹೇಳ್ತಾರೆ. if he persists, they indicate that he should go ahead. See, if that beggar he comes and he asks, then they says that you may go ahead, so you may come further. ನೋಡ್ರಿ, ಇಲ್ಲಿ ಆ ಭಿಕ್ಷಕನ ಏನಾದರೂ ಬಂದು ಮನೆ ಮುಂದೆ ನಿಂತು ಬಿಡ್ತಾನೆ, ಇನ್ನು ಹೋಗೋದೇ ಇಲ್ಲಪ್ಪ, ಭಿಕ್ಷೆನ ಕೊಡೋತನ ಹೋಗೋದಿಲ್ಲ ಅಂಥೇಳಿ ಆ ರೀತಿ ಸ್ವಲ್ಪ ಸಮಯ ನಿಮ್ಮ ಮನೆಯ ಮುಂದೆ ನಿಂತಂದ್ರೆ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಅವನಿಗೆ ಮುಂದೆ ಕಳಿಸ್ತಾರೆ, ಮುಂದೆ ಹೋಗಪ್ಪ ಅಂತ ಹೇಳ್ತಾರೆ. ಹಾಗಾದರೆ ಯಾವ ರೀತಿ ಹೇಳ್ತಾರೆ ನೋಡ್ರಿ ಇಲ್ಲಿ. ಸಮ್ ಸೇ ಮುಂದೆ ಹೋಗಪ್ಪ, ಗೋ ಫರ್ದರ್, ಆರ್ ಸಮ್ ಸಚ್ ಥಿಂಗ್. ಸಿ, ಎಸ್, ಸಮ್ ಸೇಸ್ ದಟ್ ಗೋ ಫರ್ದರ್, ಮುಂದೆ ಹೋಗಪ್ಪ. ಸೊ ಲೈಕ್ ದಿಸ್ ದೇ ಸೇ ಟು ದ ಬೆಗ್ಗರ್. ಕೆಲವ್ರು ಏನು ಮಾಡ್ತಾರಂತಂದ್ರೆ ಮುಂದೆ ಹೋಗಪ್ಪ ಅಂಥೇಳಿ ಹೇಳಿ ಆ ಭಿಕ್ಷುಕನನ್ನು ಮುಂದೆ ಕಳಿಸ್ತಾರೆ, ತಮ್ಮ ಕೈಲಿಂದ್ರೆ ಏನೂ ಕೊಡೋಕೆ ಆಗಲಿಲ್ಲ ಅಂತಂದ್ರೆ. ಸಮ್ ಡೋಂಟ್ ಸೇ ಎನಿಥಿಂಗ್ ಬಟ್ ಟ್ರೈ ಟು ಶನ್ ದ ಬೆಗ್ಗರ್ ಬೈ ದೇರ್ ಬಾಡಿ ಲ್ಯಾಂಗ್ವೇಜ್. ಸಿ, some say with the words ಮುಂದೆ ಹೋಗಪ್ಪ, go further, but some they don't use their language, they use their body language to say that beggar to move from here. ನೋಡ್ರಿ, ಕೆಲವರು ಮಾತಿನಿಂದಲ್ಲ ತನ್ನ ಕೈಲಿಂತ್ರ, ತನ್ನ ಬಾಡಿ ಲ್ಯಾಂಗ್ವೇಜ್ಲಿಂತ್ರ ಆ ಭಿಕ್ಷುಕನನ್ನು ಓಡಿಸ್ತಾರ, ಬೆದರಿಸ್ತಾರ, ಕಳಿಸ್ತಾರ ಅಂಥೇಳಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. ಆ್ಯಂಡ್ ಫೈನಲಿ ವೆನ್ ದ giving becomes inevitable, they give grudgingly. See, what happens means finally if there is something so very useful, needful that you have to give something to that beggar, then you give unwillingly, without your heart you give to that beggar. ನೋಡ್ರಿ, ಕೆಲವೊಂದು ಸಮಯ ಯಾವ ರೀತಿ ಇರುತ್ತಂದ್ರೆ ಭಿಕ್ಷುಕರನ್ನು ನಾವು ಭಿಕ್ಷೆಯನ್ನು ಕೊಡಲೇಬೇಕಾಗುತ್ತೆ. ಆ ಭಿಕ್ಷೆಯನ್ನು ಯಾವ ರೀತಿ ಕೊಡ್ತೀವಿ ಅಂತಂದ್ರೆ ಮನಸ್ಸಿಲ್ಲದೆ ಭಿಕ್ಷೆಯನ್ನು ಕೊಡ್ತೀವಿ. ಸೊ ಆ ರೀತಿ ಮನಸ್ಸಿಲ್ಲದ ಭಿಕ್ಷೆಯನ್ನು ನಾವು ಕೊಡಬಾರ್ದು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. ದೆನ್ ಹಿ ಸೇಸ್, ಇಫ್ ವಿ ಡಿಸೈಡ್ ಟು ಗಿವ್ ಆರ್ಮ್ಸ್, ಶುಡ್ ವಿ ನಾಟ್ ಡೂ ಸೋ ಗ್ರೇಸ್ಫುಲಿ? ಸಿ, ಹಿ ಸೇಸ್ ದಟ್ ಇಫ್ ವಿ ಡಿಸೈಡ್ ಟು ಗಿವ್ alms to a beggar, then shouldn't we do with our wholeheartedly, with the grace, with the blessings? ನೋಡ್ರಿ, ಇನ್ನು ನಾವು ಯಾರಾದರೂ ಭಿಕ್ಷೆಯನ್ನು ಕೊಡಬೇಕಂತಿದ್ವಿ ಅಥವಾ ಪ್ರಸಂಗ ಪರಿಸ್ಥಿತಿ ಬಂತಪ್ಪ ಭಿಕ್ಷೆ ಕೊಡಲೇಬೇಕು ಅಂತ ಬಂತಂದ್ರೆ ಆ ಭಿಕ್ಷೆಯನ್ನು ಮನಸ್ಪೂರ್ವಕವಾಗಿ ನಾವು ಕೊಡಬಾರ್ದಾ? ಅದನ್ನು ಆ ರೀತಿ ಕೊಡೋಕ್ಕಾಗಲ್ಲ, ಒಂದು ಆಶೀರ್ವಾದ ರೂಪದೊಳಗೆ ನಾವು ಅದನ್ನು ಕೊಡೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ.
In Mumbai, they have a nice way of saying maaf karo, please excuse. It's a nice way of saying sorry, I am not able to give. See, in Mumbai, so he gives example that in Mumbai, if they are not able to give anything to that beggar, then what they do, they say just sorry, they ask sorry, they say maaf karo. ನೋಡ್ರಿ ಇಲ್ಲಿ ಅವ್ರು ಹೇಳ್ತಾರೆ, ನಾ ಬಾಂಬೆಯಲ್ಲಿ ನೋಡಿದ್ದೀನಿ ಏನಂತಂದ್ರೆ ಭಿಕ್ಷುಕರನ್ನು ತಮ್ಮ ಕೈಲಿಂತ್ರ ಭಿಕ್ಷೆಯನ್ನು ಕೊಡಕ್ಕೆ ಆಗಲಾರ್ದಾಗ ಜನ ಏನು ಮಾಡ್ತಾರಂತಂದ್ರೆ ಕ್ಷಮೆಯನ್ನು ಕೇಳ್ತಾರೆ. ಯಾವ ರೀತಿ ಹೇಳ್ತಾರಂತಂದ್ರೆ ಕ್ಷಮಿಸಪ್ಪ ಅಂತ ಹೇಳ್ತಾರೆ, ಮಾಫ್ ಕರೋ ಅಂಥೇಳಿ ವರ್ಡ್ ಯೂಸ್ ಮಾಡಿ ಆ ಭಿಕ್ಷುಕನನ್ನು ಹೇಳ್ತಾರೆ, ನನ್ನ ಕೈಲಿಂತ್ರ ನಿನಗೆ ಕೊಡುವಂಥ ಭಿಕ್ಷೆ ಏನೂ ಇಲ್ಲ ನನ್ನ ಹತ್ರ, ಈ ರೀತಿ ಹೇಳ್ತಾರೆ ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ನಮ್ಗೆ ಹೇಳ್ತಾರೆ. ವಿ ಹ್ಯಾವ್ ಅ ನಂಬರ್ ಆಫ್ ನೋಟಿಸಸ್, instructions and orders like no parking, no smoking, no admission, visitors, cars not allowed, and so on as forth. See, here now he comes after beggars, he comes towards some instructions, some notices and some orders. So there you can see that no smoking, no parking, visitors are not allowed, no admission. So he is talking on that topic. ನೋಡ್ರಿ ಇಲ್ಲಿ ಇನ್ನು ಭಿಕ್ಷುಕರಾದ ನಂತರ ನಾವು ಅತ್ತಾಗಿತ್ತಾಗ ರೋಡಲ್ಲಿಯೂ ಆಗ್ಬೋದು, ಇನ್ನು ಬೇರೆ ಎಲ್ಲೋ ಕಡೆ ಕೆಲವು ನೋಟಿಸ್ಗಳನ್ನು ನೋಡ್ತೀವಿ, ಹೌದಾ? ಆ ನೋಟಿಸ್ಗಳ ಏನು ಸೂಚನೆ ಅಂತ ಏನು ಹೇಳ್ತೀವಲ್ಲ, ಆ ಸೂಚನೆಗಳನ್ನು ನೋಡ್ತೀವಿ. ಆ ಸೂಚನೆ ಯಾವ ರೀತಿ ಇರ್ತಾವು ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಅದು ನೋ ಪಾರ್ಕಿಂಗ್ ಅಂತಿರ್ಬೋದು, ಅಥವಾ ನೋ ಸ್ಮೋಕಿಂಗ್ ಅಂತಿರ್ಬೋದು, ಅಥವಾ ನೋ ಅಡ್ಮಿಷನ್, ವಿಸಿಟರ್ಸ್ ಆರ್ ನಾಟ್ ಅಲೌಡ್, ಈ ಥರ ಬರೆದಿರ್ಬೋದು. ಸೊ ಅದ್ರ ಬಗ್ಗೆ ಆ ಒಂದು ಟಾಪಿಕ್ ಮೇಲೆ ಇವ್ರು ಮಾತನಾಡ್ತಾರೆ, ಹೇಳ್ತಾರೆ ಏನು ನೋಡ್ರಿ. ಡೋಂಟ್ ದೀಸ್ ಟರ್ಮ್ಸ್ ಶುಡ್ ರಾದರ್ ರಫ್? ಸಿ, ಟ್ರೂ, people are trying to be brief because brevity is a genuine need in such public notice. So according to Clifford Martis, that no smoking, no parking, visitors and cars are not allowed. So like this, these words, these notice, they are very rude, isn't it? He is asking to us. ನೋಡ್ರಿ, ಇದು ನೋಟಿಸ್ಗಳ ಸೂಚನೆಗಳ ನೋ ಪಾರ್ಕಿಂಗ್ ಅಥವಾ ನೋ ಸ್ಮೋಕಿಂಗ್, ವಿಸಿಟರ್ಸ್ ಆರ್ ನಾಟ್ ಅಲೌಡ್, ಕಾರ್ಸ್ ಆರ್ ನಾಟ್ ಅಲೌಡ್, ಇಂಥ ಕೆಲವು ಸೂಚನೆಗಳು ಅದು ರೂಢ ಅಲ್ವಾ ಅಂಥೇಳಿ ನಮ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಮತ್ತು ಹೇಳ್ತಾರೆ, ಸೊ ಇನ್ ದಿಸ್ ಮಾಡರ್ನ್ ಏಜ್, in the present world, so we need brevity, there is a need of writing something in brief, in short and sweet. So this is very genuine in this modern world because no one has time to read it. That's why he says that nowadays public notice, so they have become ವೆರಿ ಬ್ರೀಫ್. ನೋಡ್ರಿ, ಅವ್ರು ಹೇಳ್ತಾರೆ ಏನಂತಂದರೆ, ಇವತ್ತಿನ ಆಧುನಿಕ ದಿನಮಾನಗಳಲ್ಲಿ ಪ್ರಸ್ತುತ ಈ ಒಂದು ಪ್ರಸಂಗದೊಳಗೆ ಏನಾಗುತ್ತಂದ್ರೆ, ಇವತ್ತಿನ ಈ ದಿನಮಾನಗಳಲ್ಲಿ ನಾವು ಇಂಥ ಸೂಚನೆಗಳನ್ನು ನೋಡ್ತೀವಿ, ಶಾರ್ಟ್ ಆಗಿರುವಂಥ, ಬ್ರೀಫ್ ಅಂದರೆ ಚಿಕ್ಕದಾಗಿರುವಂಥ, ಸಂಕ್ಷಿಪ್ತವಾಗಿ. ಸೊ ಈ ಶಾರ್ಟ್ ಆಗಿರುವಂಥ ಸೂಚನೆಗಳನ್ನು ಈ ಆಧುನಿಕ ದಿನಗಳಿಗೆ ಅವು ಅತಿ ಅವಶ್ಯಕವಾಗಿದೆ. ಯಾಕಂತಂದರೆ ಈ ಪಬ್ಲಿಕ್ ನೋಟಿಸಲ್ಲಿ ಯಾರು ಉದ್ದಾನೆ ಬರೆಯುವಂಥ ಅಥವಾ ಒಂದು ಪೇಜ್ ಗಟ್ಟಲೆ ಬರೆದಿರುವಂಥ ಸೂಚನೆಗಳನ್ನು ಅವರು ನಿಂತು ಓದಲಿಕ್ಕೆ ಸಮಯ ಇಲ್ಲ ಅವ್ರ ಹತ್ರ. ಸೊ ಹಾಗಾಗಿ ಆಧುನಿಕ ದಿನಮಾನಗಳಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಸೂಚನೆಯನ್ನು ಅತಿ ಚಿಕ್ಕದಾಗಿ ಬರೆದಿರುವುದನ್ನು ನಾವು ನೋಡ್ತೀವಿ ಅಂತ ಹೇಳ್ತಾರೆ. ದೆನ್ ಹಿ ಸೇಸ್, ಬಟ್ ವಿ ಹ್ಯಾವ್ ಸೀನ್ that at least in the case of smoking, people have made some innovation. See, here Clifford Martis says that, so in the field, so at least in a topic of no smoking, now people had made some innovations. ನಾವು ನೋ ಸ್ಮೋಕಿಂಗ್ ಅಂತ ಏನಿದೆ ಅಲ್ಲ, ಆ ಒಂದು ನೋಟಿಸನ್ನು ಇವತ್ತಿನ ಜನರು ಏನು ಮಾಡಿದ್ದಾರೆ ಅಲ್ಲ, ಅದನ್ನು ಇನೋವೇಟಿವ್ ವೇ ಒಳಗೆ ಒಂದು ಹೊಸದಾಗಿರುವಂಥ ರೀತಿಯಲ್ಲಿ ಆ ನೋಟಿಸನ್ನು ಬರೆದಿದ್ದಾರೆ. ಅದು ಯಾವ ರೀತಿ ನೋಡ್ರಿ. Nowadays they write, thank you for not smoking. See, just no smoking, instead of no smoking, the innovative word is thanking for not smoking. ನೋಡ್ರಿ, ನೋ ಸ್ಮೋಕಿಂಗ್ ಅಂತೇನಿದೆ ಅದು ಚಿಕ್ಕದಾಗಿದೆ, ಅದ್ರ ಬದಲು ಈಗೇನು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಅಂಥೇಳಿ ಅದು ಒಂದು ಇನೋವೇಟಿವ್ ವೇ ಅಂಥೇಳಿ ಇಲ್ಲಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. Can't we try to use better terms in other cases also? I am not suggesting that in every case we should say thank you for. We can think of innovative methods to make our orders, instructions and notices sound more polite, more polished. See, can't we try to use better terms in
other cases also. See here Clifford Martis says that whatever the work we do, can't we do it in a better way? ನಾವೇನೇ ಕೆಲಸವನ್ನು ಮಾಡಲಿ ಅದು ನಾವು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಐ ಆಮ್ ನಾಟ್ ಸಜೆಸ್ಟಿಂಗ್ ದಟ್ ಇನ್ ಎವ್ರಿ ಕೇಸ್ ವಿ ಶುಡ್ ಸೇ ಥ್ಯಾಂಕ್ ಯು ಫಾರ್. ಸಿ Clifford Martis says that I am not suggesting you that I am not saying that every time we should say thank you for something. ನೋಡ್ರಿ, ನಾನು ಪ್ರತಿಯೊಂದು ಕೆಲಸಕ್ಕೆ ಧನ್ಯವಾದಗಳನ್ನು ಹೇಳಬೇಕಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಏನು ಹೇಳ್ತಾರೆ ನೋಡ್ರಿ, ವಿ ಕ್ಯಾನ್ ಥಿಂಕ್ ಆಫ್ ಇನ್ನೋವೇಟಿವ್ ಮೆಥಡ್ಸ್ ಟು ಮೇಕ್ ಅವರ್ ಆರ್ಡರ್ಸ್, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ನೋಟಿಸಸ್ ಸೌಂಡ್ ಮೋರ್ ಪೊಲೈಟ್ ಆ್ಯಂಡ್ ಮೋರ್ ಪಾಲಿಶ್ಡ್. ಸೊ he says that we have to think that always just saying thank you is not a good way. But we have to think of innovative ways, we have to think of creative ideas, new ideas to make our language more polite and to make our work as a more polished work. ನೋಡ್ರಿ, ಪ್ರತಿಯೊಂದು ಸಾರಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಹೇಳ್ತಾ ಇಲ್ಲ, ಆದರೆ ನಾವು ನಮ್ಮ ಭಾಷೆಯನ್ನು, ನಮ್ಮ ಕೆಲಸವನ್ನು ಒಂದು ಅದಕ್ಕೆ ಹೊಸದಾಗಿರುವಂಥ ಒಂದು ಲುಕ್ಕನ್ನು ಕೊಡಬೇಕು ಅಂಥೇಳಿ ಹೇಳ್ತಾರೆ. ಯಾವ ರೀತಿ ಲುಕ್ಕನ್ನು ಕೊಡಬೇಕಂತಂದರೆ ನಾವು ಅತಿ ವಿನಮ್ರವಾಗಿ ಮಾತನಾಡಬೇಕು. ಆ ಒಂದು ವಿನಮ್ರತೆಯನ್ನು ಕೇವಲ ನಮ್ಮ ಶಬ್ದಗಳಲ್ಲಿ ಅಷ್ಟೇ ಅಲ್ಲದೆ ನಾವು ಮಾಡಿರುವಂಥ ಕೆಲಸದೊಳಗೂ ಗೊತ್ತಾಗಬೇಕು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಲಿ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. Now he says that in South India some restaurants are famous for the tasty fare they offer. So here he is going to now South India. He says that in South India, so he has noticed that the restaurants, so there is tasty food and the tasty fare they offer. ನೋಡ್ರಿ, ಇನ್ನು ಅವರು ದಕ್ಷಿಣ ಭಾರತದ ಬಗ್ಗೆ ಹೇಳ್ತಾರೆ. ದಕ್ಷಿಣ ಭಾರತದ ರೆಸ್ಟೋರೆಂಟ್ಸ್ಗಳಲ್ಲಿ ಅತಿ ರುಚಿಕರವಾಗಿರುವಂಥ ಆಹಾರ ಸಿಗುತ್ತೆ ನಮ್ಗೆ. ಹಾಗಾದ್ರೆ ಅಲ್ಲಿ ಏನಾಗುತ್ತಪ್ಪ ನೋಡ್ರಿ, naturally therefore they have big rush and it is a problem for management. See, they have formal food, that restaurants of South India, and because of that there will be rush in their restaurants and it is difficult to them to manage that rush. ನೋಡ್ರಿ, ಇನ್ನು ದಕ್ಷಿಣ ಭಾರತದೊಳಗೆ ಕೆಲವು ರೆಸ್ಟೋರೆಂಟ್ಸಲ್ಲಿ ಊಟ ಸರಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಆಮೇಲೆ ಅದರದ್ದು ಪ್ರೈಸ್ ಏನಿದೆಯಲ್ಲ ಅದು ಅಫೋರ್ಡೆಬಲ್ ಇರುತ್ತೆ. ಸೊ ಹಾಗಾಗಿ ದಕ್ಷಿಣ ಭಾರತದ ರೆಸ್ಟೋರೆಂಟ್ಸ್ಗಳಲ್ಲಿ ನಾವು ಸಾಕಷ್ಟು ಗದ್ದಲವನ್ನು ನೋಡ್ಬೋದು, ರಶನ್ನು ನೋಡ್ಬೋದು. ಹಾಗಾಗಿ ಅಲ್ಲಿಯ ರೆಸ್ಟೋರೆಂಟ್ಸ್ ಮ್ಯಾನೇಜರ್ಗಳಿಗೆ ಆ ರಶನ್ನು ಮ್ಯಾನೇಜ್ ಮಾಡೋದು ಅತಿ ಕಷ್ಟಕರವಾಗಿರುತ್ತೆ. ಹಾಗಾಗಿ ಆ ರೆಸ್ಟೋರೆಂಟ್ಸ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ ನೋಡ್ರಿ ಅವರು. ಸೊ ನಾವು ಇನ್ ಒನ್ ಸಚ್ ರೆಸ್ಟೋರೆಂಟ್ ಐ ಸಾ ಬೋರ್ಡ್, ಡೋಂಟ್ sit here for a long time. So in one of the South Indian restaurants he has seen that there is a notice that don't sit here for a long time. ನೋಡ್ರಿ, ಒಂದು ರೆಸ್ಟೋರೆಂಟ್, ಸೌತ್ ಇಂಡಿಯಾದ ರೆಸ್ಟೋರೆಂಟ್ಗೆ ಇವರು ಹೋಗಿರ್ತಾರೆ, ದಕ್ಷಿಣ ಭಾರತದ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ನೋಡ್ತಾರೆ, ಒಂದು ನೋಟಿಸನ್ನು ಬರೆದಿರ್ತಾರೆ. ಸೊ ಆ ನೋಟಿಸ್ ಏನಂತಂದ್ರೆ ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್ ಅಂಥೇಳಿ ಬರೆದಿರ್ತಾರೆ. ಅದು ಇವ್ರಿಗೆ ಲೈಕ್ ಆಗೋದಿಲ್ಲ. ಏನು ಹೇಳ್ತಾರೆ ನೋಡ್ರಿ, ಹೌ ಆಡ್, ಕ್ಯಾನ್ ದೇ ನಾಟ್ ಸೇ ದ ಸೇಮ್ ಥಿಂಗ್ ಇನ್ ಅ ಬೆಟರ್ ವರ್ಡ್ಸ್? ಸೊ he says that it's very rude, how odd it is to say that don't sit here for a long time. They can say it in a better way. ನೋಡ್ರಿ, ಆ ಒಂದು ಏನು ನೋಟಿಸ್ ಇದೆಯಲ್ಲ, ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್ ಅಂಥೇಳಿ, ಅದ್ರ ಬದಲಿ ಅವರು ಇನ್ನೂ ಒಳ್ಳೆಯ ರೀತಿಯಲ್ಲಿ, ವಿನಮ್ರವಾಗಿರುವಂಥ ರೀತಿಯಲ್ಲಿ ಆ ನೋಟಿಸನ್ನು ಬರಿಬೋದಾಗಿತ್ತಲ್ಲ ಅಂಥೇಳಿ ಕೇಳ್ತಾರೆ. ಮತ್ತು ಹೇಳ್ತಾರೆ ನೋಡ್ರಿ, ಲಕಿಲಿ ಐ ಸಾ ಇನ್ ಅನದರ್ ಪ್ಲೇಸ್ ಅ ಬೋರ್ಡ್, ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಸಿ, then he says that luckily, so I saw in another restaurant a more polite notice, there they have written please make a room for waiting customers. ನೋಡ್ರಿ, ಲಕ್ಕಿಲಿ ಏನಾತಂದ್ರೆ ನಾ ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ, ಆ ರೆಸ್ಟೋರೆಂಟ್ನಲ್ಲಿ ಒಂದು ಏನಿತ್ತು ನೋಟಿಸ್ ಇತ್ತು. ಆ ನೋಟಿಸ್ ಒಳಗೆ ಏನು ಬರ್ದಿತ್ತು ಅಂತಂದ್ರೆ ಪ್ಲೀಸ್ ಮೇಕ್ ಅ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಸೊ ಇದು ನನಗೆ ಭಾಳ ಇಷ್ಟ ಆಯಿತು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ಅವರು ಹೇಳ್ತಾರೆ. In yet another place I saw a notice which read kindly make room for waiting friends. See, but in another place, in another restaurant I saw that kindly make room for
ವೇಟಿಂಗ್ ಫ್ರೆಂಡ್ಸ್. ನೋಡ್ರಿ ಇನ್ನೊಂದು ನಾನು ರೆಸ್ಟೋರೆಂಟ್ ಹೋದಾಗ ಅಲ್ಲಿ ಅತಿ ವಿನಮ್ರವಾಗಿ ಒಂದು ನೋಟಿಸ್ ಬರೆದಿತ್ತು. ಅದೇನಂತಂದ್ರೆ ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್. ದೇರ್ ದೇ ಹ್ಯಾವ್ ಯೂಸ್ ವೇಟಿಂಗ್ ಕಸ್ಟಮರ್ಸ್, ಇಟ್ ಈಸ್ ವೇಟಿಂಗ್ ಫ್ರೆಂಡ್ಸ್. ನೋಡ್ರಿ ವೇಟ್ ಮಾಡಿರ್ತಾ ಇರುವಂಥ ಗ್ರಾಹಕರ ಬದಲಿ ಇನ್ನೊಂದು ಕಡೆ ಏನು ಯೂಸ್ ಮಾಡ್ತಾರೆ, ವೇಟ್ ಮಾಡಿರ್ತಾ ಇರುವಂಥ ಗೆಳೆಯರಿಗೋಸ್ಕರ ಜಾಗವನ್ನು ಮಾಡ್ರಿ ಅಂಥೇಳಿ ಹೇಳ್ತಾರೆ. ಸೊ ಹಾಗಾಗಿ our author totally he likes the language and our actions that should be done in a beautiful way, in a better way. ಏನಾಗುತ್ತಂದ್ರೆ ಕ್ಲಿಫೋರ್ಡ್ ಮಾರ್ಟಿಸ್ ಅವರಿಗೆ ನಾವೇನೇ ಮಾಡಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, ಅದು ವಿನಮ್ರವಾಗಿರುವಂಥ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಕ್ಲಿಫೋರ್ಡ್ ಮಾರ್ಟಿಸ್ ನಮ್ಗೆ ತಿಳಿಸ್ಕೊಡ್ತಾರೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.